ಇವತ್ತಿನ ಕ್ರಿಸ್ಮಸ್ ಅಭ್ಯಾಸಗಳು ಹೇಳುತ್ತಾ ನಾನು ಪ್ರಜ್ವಲ ಮಾತನಾಡುವುದು. ಕರ್ನಾಟಕ ಯಾದಗಿರಿ ಜಿಲ್ಲೆಯ ಗುರಿಮಠಕಲ್ ಪಟ್ಟಣದಲ್ಲಿ ಎಲ್ಲ ವಾರ್ಡ್ಗಳ ವ್ಯಾಪ್ತಿಯಲ್ಲಿ ಇರುವ ಶಾಲೆಯಿಂದ ಹೋರಿಗುಳಿದ ಮಕ್ಕಳ ಸಮೀಕ್ಷಾ ಜರುಗಲಿದೆ ಎಂದು ಪುರಸಭೆ ಮುಖ್ಯಾಧಿಕಾರಿ ಶರಣಪ್ಪ ಮಾಡಿವಾಳ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಪಾಪಣ್ಣ ಮನ್ನೆ, ಸದಸ್ಯರು ಮತ್ತು ವಿವಿಧ ಇಲಾಖೆಗಳು ಭಾಗವಹಿಸಿದರು. ಯಾವ ಶಾಲೆ ಬಿಟ್ಟಿಲ್ಲ ಅಂತ ನಮ್ ದಾಖಲಾತಿ ಪ್ರಕಾರ ನಮ್ಮಲ್ಲಿ ಸ್ಕೂಲಿಗೆ ಬರ್ತಾರೆ. ಈಗ ಸ್ಕೂಲ್ ಬಂದಿದ್ದವ್ರಿಗೆ ಯಾವ ಬರೋದು ಮಾಹಿತಿ ಕೊಟ್ಟರೆ ಯಾವ ಸಮಸ್ಯೆ ಸಂಬಂಧಪಟ್ಟ ಸದಸ್ಯರು ಇರ್ತಾರೆ ಸರ್, ಮತ್ತೆ ಎನ್ಜಿಒದವರು ಹುಡುಗರು ತಗೋತೀವಿ ನಾವು. ಬೆಂಗಳೂರು ಮಹಾನಗರದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮ ವಿಶೇಷ ಅಲಂಕಾರ ಏರ್ಪಾಟು ಮಾಡಿದರು. ಕಾರ್ಯಕ್ರಮಕ್ಕೆ ಬಿಜೆಪಿ ಮಾಜಿ ಎಂಎಲ್ಎ ಕಟ್ಟ ಸುಬ್ರಹ್ಮಣ್ಯಂ ಮತ್ತಿತರರು ಸ್ವಾಮಿ ಏವಾರಂನ್ನು ದರ್ಶಿಸಿಕೊಂಡು ಸ್ವಾಮಿ ಕೃಪೆಗೆ ಪಾತ್ರರಾದರು. ದಿವಸವಾದಂಥ ವೈಕುಂಠ ಏಕಾದಶಿಯನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಜೀವನವೆಲ್ಲವೂ ಕೂಡ ಸುಗಮವಾಗಲಿ, ಎಲ್ಲ ಸಾರ್ವಜನಿಕರಿಗೆ ಎಲ್ಲ ರೀತಿಯ ಅನುಕೂಲತೆಗಾಗಲಿ, ಅವರ ಆಶೀರ್ವಾದ ಪಡೀಲಿ ಅಂತ ಹೇಳಿ ಎಲ್ಲರೂ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ. ನಾವು ಕೂಡ ದೇಶದ ಮತ್ತು ರಾಜ್ಯದ ಮತ್ತು నగರದ ಎಲ್ಲ ಜನರಿಗೂ కూడా ఒళ్ళేదాగలి. వీళ్ళు ధర్మకర్తలు రండి, అబ్బాయి రండి. వీళ్ళ కుటుంబం మొత్తం రాజుగారని ఉండేవారు. మాకు బాగా కావాల్సిన ఫ్యామిలీ ఫ్రెండ్స్ వాళ్ళు ఇంత పెద్ద సైటు తీసి గుడి కట్టారు. కట్టినప్పుడు అప్పటి నుంచి కూడా చాలా మహిమగల దేవుడు, అమ్మవారు కూడా చాలా మహిమగలమే. మాకు అన్ని మంచి జరిగింది. మా పిల్లలు పుట్టినప్పటి నుంచి కూడా వాళ్ళకి అక్షరాభ్యాసం, తర్వాత పేరు పెట్టడం అన్నీ ఇక్కడ చేశాము. చాలా మహిమగల దేవుడు. ప్రతి వైకుంఠ ఏకాదశికి ముందు 2 రోజుల ముందుగా కూడా మేము వస్తాం. ఈ అలంకారంలో అంతా సహాయం చేస్తాం. ఈ కరోనా వల్ల పండాలంతా వేయనివ్వలేదు ఈ సంవత్సరం పోలీసులు. తర్వాత 3 గంటల నుంచి చక్కగా బాగా అభిషేకం చేస్తారు. ఉన్న పూజారులు కూడా చాలా మంచివాళ్ళు. పూజారి ఆయన కూడా వాళ్ళ కుటుంబంతో ఇక్కడే ఉంటున్నారు. మంగళూరు నుంచి ఆ సైడ్ నుంచి వచ్చిన వాళ్ళు చాలా బాగా అద్భుతంగా చేస్తారు. చాలా మహిమగల దేవాలయం. పరాశరాత్మజం వందే శుభదాతం తపోనిధిం వ్యాసాయ విష్ణురూపాయ వ్యాసరూపాయ విష్ణవే నమో వై బ్రహ్మనిధయే వాసిష్ఠాయ నమో నమః అవికారాయ శుద్ధాయ నిత్యాయ పరమాత్మనే సదైకరూపరూపాయ విష్ణవే సర్వజిష్ణవే यस्य स्मरणमात्रेण जन्म संसारबन्धनात् विमुच्यते नमस्तस्मै विष्णवे प्रभविष्णवे ओम नमो विष्णवे प्रभविष्णवे श्री वैशम्पायन उवाच शुद्ध्वा धर्माण शेषेण पावनानि च सर्वशः युधिष्ठिरः शान्तनवं पुनरेवाव्यभाषत युधिष्ठिर उवाच किमेकं दैवतं लोके किं वापेकं परायणं सुवन्तं कमर्चन्तं प्राप्नुयोर्मानवा शुभं को धर्मः सर्वधर्माणां भवतः परमो मतः किं जपन्मज्जपे जन्तुर्जन्म संसारबन्धनात्
ಶ್ರೀ ವಿಷ್ಣುವಾಚ. ಬೆಳಗಿನಿಂದಲೂ ಸಹ ವಿಶೇಷವಾದಂಥ ದೇವತಾರ್ಚನೆ ಪೂಜಾ ಕೈಂಕರ್ಯಗಳು ಹಾಗೂ ವೈಕುಂಠ ದ್ವಾರ ಪೂಜೆ, ವೈಕುಂಠ ದ್ವಾರ ಸಮೇತ ಪ್ರಾಣದೇವರ ದರ್ಶನ, ವೈಕುಂಠ ನಾರಾಯಣನ ಆರಾಧನೆ ಹಾಗೂ ಸುಮಂಗಲೆಯರಿಂದ ಏಕಾದಶ ವಾರ 11 ಸಲ ವಿಷ್ಣು ಸಹಸ್ರನಾಮ ಸ್ತೋತ್ರ ರೂಪೇಣ ಪಾರಾಯಣವಾಗಿದೆ. ಇವತ್ತಿನ ದಿನ ವೈಕುಂಠ ದ್ವಾರ ತೆರೆದಿರುತ್ತೆ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಹೇಳಿರೋ ಪ್ರಕಾರ ಇವತ್ತಿನ ದಿನ ಯಾರು ಪ್ರಾಣವನ್ನು ದೇಹದಿಂದ ತ್ಯಜಿಸ್ತಕ್ಕಂಥ ಆತ್ಮಗಳಿಗೆ ಇವತ್ತಿನ ದಿನ ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಆ ಆತ್ಮ ಸೀದಾ ವೈಕುಂಠಕ್ಕೆ ಹೋಗಿ ಸೇರುತ್ತೆ ಅಂತ ಹೇಳಿ ಪ್ರತೀತಿಗಳಿದೆ. ಅಷ್ಟು ವಿಶೇಷವಾದಂಥ ದಿನ ಇದು. ಅಂತಹ ವೈಕುಂಠ ನಾರಾಯಣನನ್ನು ಇವತ್ತಿನ ದಿನ ನಾವೆಲ್ಲ ಆರಾಧನೆ ಮಾಡ್ತಾ ಇದ್ದೀವಿ. ಆ ಭಗವಂತನ ಅನುಗ್ರಹದಿಂದ ಎಲ್ಲ ಭಕ್ತಾದಿಗಳಿಗೂ, ಆಸ್ತಿಕ ಮಹಾಜನರಿಗೆ ಸದ್ಗತಿ ಮುಕ್ತಿ ಪ್ರಾಪ್ತಿಯಾಗಲಿ. ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಮಧುಗಿರಿ ಇತಿಹಾಸ ಪ್ರಸಿದ್ಧ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಂದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸ್ವಾಮಿ ಯಾವರಿಗೆ ವಿಶೇಷ ಪೂಜಾ, ಅರ್ಚನಾ, ಅಲಂಕಾರ, ಅಭಿಷೇಕ ಮತ್ತು ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣಾ ಕಾರ್ಯಕ್ರಮ ಏರ್ಪಾಡು ಮಾಡಿದ್ದರೂ ದೇವಸ್ಥಾನಕ್ಕೆ ಅನೇಕ ಮಂದಿ ಭಕ್ತರು ದೇವರನ್ನು ದರ್ಶಿಸಿಕೊಂಡು ಪುನೀತರಾದರು. ಯಾದಗಿರಿ ಜಿಲ್ಲೆಯ ಗುರಿಮಟ್ಕಲ್ ಪಟ್ಟಣದ ಗಂಗಾ ಪರಮೇಶ್ವರಿ ವೃತ್ತದಲ್ಲಿ ಬ್ಲಾಕ್ ಬಿಜೆಪಿ ಘಟಕ ವತಿಯಿಂದ ಆಯೋಜಿಸಿದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ 96ನೇ ಜಯಂತಿ ಕಾರ್ಯಕ್ರಮ ಮಾಡಿದರು. ಬಿಜೆಪಿ ರಾಷ್ಟ್ರ ಉಪಾಧ್ಯಕ್ಷೆ ಲಲಿತಾ ಅನಪುರ, ಕೆ ದೇವದಾಸ್, ಮಲ್ಲಿಕಾರ್ಜುನ ಹೋನಿಗೇರ, ಜಗದೀಶ್ ಮೊಗನ್ಜಿ, ವೆಂಕಟಪ್ಪ ಅಂಗಪುರ್ ಇದ್ದರು. दोस्तों, आज हमारे देशभक्तों की पूजा करना, वीरों की पूजा करना, ये हमारा कर्तव्य है. देश के लिए इन्होंने, वाजपेयी जी ने हमारे बीजेपी के लिए, देश की जनता जो बलिदान किया, और उसके साथ साथ उन्होंने उनका आज 97 बर्थडे रहने के कारण आज सभी हम सम्मिलित हैं. आप सबका मैं ಎಲ್ಲ ಕಡೆಗೆ ನಾವು ಸುವರ್ಣ ಯುಗದಲ್ಲಿ ನಾವು ಎಲ್ಲರೂ ಬಂದು ಸೆಲೆಬ್ರೇಷನ್ನಲ್ಲಿ ಭಾಗಿಯಾಗಿ ಶೋಭೆಯನ್ನೇ ಹೆಚ್ಚಿಗೆ ಮಾಡಿದ್ದೀವಿ. ಅದಕ್ಕೆ ಎಲ್ಲರನ್ನು ನಿಮಗೆ ಸ್ವಾಗತ ಮಾಡ್ತೀನಿ. ಅದೇ ರೀತಿಯಾಗಿ यदि हम इन वीरों की पूजा नहीं करेंगे, सच मानो ये वीरता बांझ हो जाएगी. दोस्तों, आज हमारे देशभक्तों की पूजा करना, वीरों की पूजा करना, ये हमारा कर्तव्य है. देश के लिए इन्होंने, वाजपेयी जी ने हमारे बीजेपी के लिए, देश की जनता जो बलिदान किया, और उसके साथ साथ
उन्होंने ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಮಧುಗಿರಿ ಅಂಬೇಡ್ಕರ್ భవనధాలి ఏర్పడి అసాలగిద్ద యుక్త ఫౌండేషన్ సంయుక్త ఆశ్రయధాలి నిరుద్యోగులಗೋಸ್ಕರ ఏర్పడి సలహాದ ಉದ್ಯೋಗ ಮೇಳ ಧಾಲಿ ಅನೇಕ ಮಂದಿ ನಿರುದ್ಯೋಗಿಗಳು ತರಬೇತಿ ಎಲ್ಲಿ ಪಾಲ್ಗೊಂಡು ಉದ್ಯೋಗ ಮೇಳವನ್ನು ಯಶಸ್ವಿಗೊಳಿಸಿದರು. ಮಾತು ಹೇಳ್ತಾರೆ, ಎವ್ರಿ ಚೈಲ್ಡ್ ಬಾರ್ನ್ ಆನ್ ದಿಸ್ ಅರ್ತ್ ಇಸ್ ಟ್ಯಾಲೆಂಟೆಡ್. ಪ್ರತಿಯೊಂದು ಹುಟ್ಟಿರ್ತಕ್ಕಂತಹ ಮಗು ಕೂಡ ಟ್ಯಾಲೆಂಟ್ ಇರುತ್ತೆ. ನಮಗೆ ಗೊತ್ತಿರೋಲ್ಲ ಯಾರು ಟ್ಯಾಲೆಂಟು ಯಾರಿಗಿರುತ್ತೆ ಅಂತಕ್ಕಂಥದ್ದು ಗೊತ್ತಿರಲ್ಲ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ನೋಡಿದ್ದೀರಾ, ನಮ್ಮ ಮಗು ಓದೋದಿಲ್ಲ, ಊಟ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಎಲ್ಲರೂ ಕೂಡ ಕೇಳ್ತೀರ. ಯಾಕೆಂತ ಹೇಳಿದ್ರೆ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಗಣ್ಯಾತಿಗಣ್ಯರೇ, ಇವತ್ತಿನ ದಿನ ನಿಮ್ಮನ್ನೆಲ್ಲ ಇಂಟರ್ವ್ಯೂ ಅಂತ ಹೇಳ್ಬಿಟ್ಟು ನಾವು ಕರೆದಿದ್ದೀವಿ. ಹಾಗೆ ಅದು ಇಂಟರ್ವ್ಯೂ ನಡೀತಾ ಇಲ್ಲ, ಬೇರೆ ಏನು ಹೇಳ್ತಾ ಇದ್ದಾರೆ ಏನು ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ನೀವೆಲ್ಲರೂ ಕೂಡ ಪೇಷನ್ಸ್, ಟೆನ್ಸೆನ್ಸ್ ಕಾಮನ್ ಸೆನ್ಸ್ ಹೇಗಿದೆಯೋ ಗೊತ್ತಿಲ್ಲ, ನಿಮ್ಮಲ್ಲಿ ಅದ್ಭುತವಾದಂತಹ ತಾಳ್ಮೆ ಇದೆ. ಆ ತಾಳ್ಮೆಯನ್ನ ನೀವು ಕಲಿಸ್ತಂತ ನಿಮಗೆ ಕಲಿಸ್ತಂತ ಟೀಚರ್ಸ್ಗೂ ನಿಮ್ಮ ತಂದೆ ತಾಯಿಗೂ ನಿಮಗೂ ಸ್ವಾಗತವನ್ನು ಕೊಡ್ತಾ 20 ಗೊಬ್ಬರ ತಗಬ, 17 ತಗಬ. ಕೊಟ್ಟಿಗೆ ಗೊಬ್ಬರ ಇಲ್ಲಿ ಯಾರು ಎಷ್ಟು ಜನ ಬಳಸ್ತಾ ಇದ್ದೀರಾ? ಮೊದಲು ಮನೆ ಮುಂದ್ಗಡೆ ಅಟ್ಟಿ ಸಾರಿಸೋರು ಸಗಣಿಯಲ್ಲಿ, ಈಗ ಯಾರು ಸಾರಿಸ್ತಿಲ್ಲ. ಅಷ್ಟೇ ಕೈ ಸಾರಿಸ್ಬಿಡ್ತಾರೆ, ಸ್ವಲ್ಪ ನಾಚಿಕೊಡಪ್ಪ ಅಂತ ಹೇಳ್ತಾರೆ ಮಕ್ಕಳಿಗೆ. ಹಾಗಾಗಿ ಸಾವಯವ ಕೃಷಿ ಅಂದರೆ ನಮ್ಮ ಹೊಲದಲ್ಲಿ ಹಾಗೂ ನಮ್ಮ ಅಕ್ಕಪಕ್ಕದಲ್ಲಿ. ಮುಂತಾದ ಸಮಾಚಾರಕ್ಕಾಗಿ ನೋಟಿತೋನೆ ಎರಿ ಬಿಫೆ ನ್ಯೂಸ್ ಸ್ಟೇ ಟ್ಯೂನ್.